ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ನೆಟ್ವರ್ಕ್ ಆ್ಯಂಡ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲೆಕ್ಟ್ರಿಸಿಟಿಯ ಪಾರ್ಟ್ 6 ವಿಡಿಯೋನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಪಾರ್ಟ್ 6 ವಿಡಿಯೋದಲ್ಲಿ ನಾವು ಅಡ್ವಾಂಟೇಜಸ್ ಆಫ್ ಪ್ಯಾರಲಲ್ ಕನೆಕ್ಷನ್ ಬಗ್ಗೆ ತಿಳ್ಕೊತಾ ಹೋಗೋಣ. ಮತ್ತು ನೆಕ್ಸ್ಟ್ ಟಾಪಿಕ್ ಆಗಿರ್ತಕ್ಕಂತಹ ಹೀಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಡಿಸ್ಕಸ್ ಮಾಡೋಣ. ಅದರ ಜೊತೆಯಲ್ಲಿ ಜೌಲ್ಸ್ ಲಾ ಆಫ್ ಹೀಟಿಂಗನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಮೊದಲನೇದಾಗಿ ಅಡ್ವಾಂಟೇಜಸ್ ಆಫ್ ಪ್ಯಾರಲಲ್ ಕನೆಕ್ಷನ್. ಪ್ಯಾರಲಲ್ ಕನೆಕ್ಷನ್ ಮತ್ತು ಸೀರೀಸ್ ಕನೆಕ್ಷನ್ ಅಂದರೆ ಏನು ಅಂತ ಇಂದಿನ ವೀಡಿಯೋಸ್ಗಳಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಇವಾಗ ಪ್ಯಾರಲಲ್ ಕನೆಕ್ಷನ್ನ ಅಡ್ವಾಂಟೇಜ್ ಏನು, ಉಪಯೋಗಗಳು ಏನಾಗುತ್ತೆ, ಸೀರೀಸ್ ಕನೆಕ್ಷನ್ನ ಡಿಸ್ಅಡ್ವಾಂಟೇಜ್ ಏನೈತೆ ಅಂತೆಲ್ಲ ತಿಳ್ಕೊತಾ ಹೋಗೋಣ. ಇವಾಗ ಮೊದಲನೇದಾಗಿ ವಿ ಹ್ಯಾವ್ ಸೀನ್ ದಟ್ ಇನ್ ಎ ಸೀರೀಸ್ ಸರ್ಕ್ಯೂಟ್ ದ ಕರೆಂಟ್ ಈಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೀರೀಸ್ ಕನೆಕ್ಷನಲ್ಲಿ ಏನಾಗಿತ್ತು, ಕರೆಂಟು ಕಾನ್ಸ್ಟೆಂಟ್ ಇತ್ತು. ದಸ್ ಇಟ್ ಈಸ್ ಆಬ್ವಿಯಸ್ಲಿ ಇಂಪ್ರಾಕ್ಟಿಕಬಲ್ ಟು ಕನೆಕ್ಟ್ ಆ್ಯನ್ ಎಲೆಕ್ಟ್ರಿಕ್ ಬಲ್ಬ್ ಆ್ಯಂಡ್ ಆ್ಯನ್ ಎಲೆಕ್ಟ್ರಿಕ್ ಹೀಟರ್ ಇನ್ ಸೀರೀಸ್ ಕನೆಕ್ಷನ್ because they need current of widely different values to operate properly. ಸಿ ಎಕ್ಸಾಂಪಲ್ 11.3. ಅಂದರೆ ಇವಾಗ ನೋಡಿ, ಕರೆಂಟು ಸೀರೀಸ್ ಕನೆಕ್ಷನಲ್ಲಿ ಕಾನ್ಸ್ಟೆಂಟ್ ಇರೋದ್ರಿಂದ ನಾವು ಎಲೆಕ್ಟ್ರಿಕ್ ಬಲ್ಬ್ ಮತ್ತು ಎಲೆಕ್ಟ್ರಿಕ್ ಹೀಟರ್ನ ಕನೆಕ್ಟ್ ಮಾಡೋಕ್ಕೆ ಆಗಲ್ಲ ಸೀರೀಸ್ ಕನೆಕ್ಷನಲ್ಲಿ. ಯಾಕಪ್ಪ ಅಂದರೆ ಇವಾಗ ಹೀಟರಿಗೆ ಹೈ ಕರೆಂಟ್ ಬೇಕಾಗಿರುತ್ತೆ, ಅಥವಾ ಜಾಸ್ತಿ ಅಮೌಂಟ್ ಆಫ್ ಕರೆಂಟು ಅಥವಾ ಜಾಸ್ತಿ ವ್ಯಾಲ್ಯೂ ಆಫ್ ಕರೆಂಟು ಬೇಕಾಗಿರುತ್ತೆ ಹೀಟರು ಹೀಟ್ ಆಗೋಕ್ಕೋಸ್ಕರ ಅಥವಾ ಅದು ಆಪರೇಟ್ ಮಾಡೋಕ್ಕೋಸ್ಕರ ಆ ಡಿವೈಸು. ಆದರೆ ಎಲೆಕ್ಟ್ರಿಕ್ ಬಲ್ಬಿಗೆ ಅಷ್ಟೊಂದು ಕರೆಂಟ್ ಅವಶ್ಯಕತೆ ಇಲ್ಲ. ಸ್ವಲ್ಪ ಅಮೌಂಟ್ ಆಫ್ ಕರೆಂಟ್ ಇದ್ದರೆ ಸಾಕು, ಅದು ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲೆಕ್ಟ್ರಿಕ್ ಬಲ್ಬು. ಈ ರೀತಿ ಬೇರೆ ಬೇರೆ ಕರೆಂಟ್ ಬೇಕಾಗೈತೆ. ಆದರೆ ಸೀರೀಸ್ ಕನೆಕ್ಷನ್ ಏನಾಗೈತೆ, ಕಾನ್ಸ್ಟೆಂಟ್ ಕರೆಂಟ್ ಐತೆ. ಅದಕ್ಕೋಸ್ಕರ ಸೀರೀಸ್ ಕನೆಕ್ಷನನ್ನು ನಾವು ಕನೆಕ್ಟ್ ಮಾಡಲ್ಲ. ಇವಾಗ ಮನೆಯಲ್ಲೆಲ್ಲ ವೈರಿಂಗ್ ಮಾಡಿರ್ತಾರಲ್ವ, ಅದೆಲ್ಲ ಸಹ ಪ್ಯಾರಲಲ್ ಕನೆಕ್ಷನಲ್ಲಿ ಇರುತ್ತೆ, ಸೀರೀಸ್ ಕನೆಕ್ಷನಲ್ಲಿ ಇರಲ್ಲ. ಯಾಕಪ್ಪ ಅಂದರೆ ಪ್ಯಾರಲಲ್ ಕನೆಕ್ಷನಲ್ಲಿ ಕರೆಂಟ್ ಏನಾಗುತ್ತೆ, ಬೇರೆ ಬೇರೆ ಇರುತ್ತೆ. ಅಂದರೆ ಕರೆಂಟ್ನ ವ್ಯಾಲ್ಯೂ ಚೇಂಜ್ ಇರುತ್ತೆ. ಅದಕ್ಕೋಸ್ಕರ ಯಾವ ಡಿವೈಸಿಗೆ ಎಷ್ಟು ಅಮೌಂಟ್ ಆಫ್ ಕರೆಂಟ್ ಬೇಕೋ ಅಷ್ಟು ತಲುಪುತ್ತೆ ಅದಕ್ಕೋಸ್ಕರ ಪ್ಯಾರಲಲ್ ಕನೆಕ್ಷನ್ನ ನಾವು ಹೌಸಲ್ಲಿ ಅಥವಾ ಡೊಮೆಸ್ಟಿಕ್ ಪರ್ಪಸಲ್ಲಿ ಬಳಸ್ತೀವಿ. Another major disadvantage of a series circuit is that when one component fails, the circuit is broken and none of the components works. ಸೀರೀಸ್ ಕನೆಕ್ಷನ್ನ ಮೇಜರ್ ಡಿಸ್ಅಡ್ವಾಂಟೇಜ್ ಏನಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಮೇಜರ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಕಾಂಪೊನೆಂಟ್, ಈಗ ಸೀರೀಸ್ ಕನೆಕ್ಷನಲ್ಲಿ ಸಾಕಷ್ಟು ಕಾಂಪೊನೆಂಟ್ಸ್ಗಳನ್ನ ನಾವು ಕನೆಕ್ಟ್ ಮಾಡಿರ್ತೀವಲ್ವ, ಅದರಲ್ಲಿ ಯಾವುದಾದ್ರು ಒಂದು ಕಾಂಪೊನೆಂಟ್ ಏನಾದ್ರು ಅದು ಫೇಲ್ ಆಯ್ತಂದರೆ ಸರ್ಕ್ಯೂಟ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ ಅಥವಾ ಬ್ರೋಕನ್ ಆಗುತ್ತೆ. ಆ ಸರ್ಕ್ಯೂಟ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆವಾಗ ಯಾವ ಕಾಂಪೊನೆಂಟು ಚೆನ್ನಾಗಿರ್ತಾವಲ್ಲ ಇನ್ನು ಮಿಕ್ತವು, ಆ ಕಾಂಪೊನೆಂಟ್ನ ಬಿಟ್ಟು ಅವೆಲ್ಲವೂ ಸಹ ವರ್ಕ್ ಆಗಲ್ಲ. ನನ್ ಆಫ್ ದ ಕಾಂಪೊನೆಂಟ್ ವರ್ಕ್ಸ್. ಯಾವ ಕಾಂಪೊನೆಂಟು ಸಹ ವರ್ಕ್ ಆಗಲ್ಲ. ಆದರೆ ಪ್ಯಾರಲಲ್ ಕನೆಕ್ಷನಲ್ಲಿ ಈ ಥರ ಆಗಲ್ಲ. ಯಾವುದಾದ್ರು ಒಂದು ಡಿವೈಸ್ ಏನಾದರೂ ಫೇಲ್ ಆದರೆ ಅಥವಾ ಡ್ಯಾಮೇಜ್ ಆದರೆ ಬೇರೆ ಕಾಂಪೊನೆಂಟ್ ಸಹ ಆಟೋಮೆಟಿಕ್ಕಾಗಿ ವರ್ಕ್ ಆಗ್ತಾನೆ ಇರ್ತವೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ನಾವು ಪ್ಯಾರಲಲ್ ಕನೆಕ್ಷನನ್ನು ಮಾಡ್ತೀವಿ. ನೆಕ್ಸ್ಟ್, if you have used fairly lightings to decorate the buildings on the festivals, on marriages, celebrations, etc., you might have seen the electrician spending lot of time in troubling the locating and replacing the dead bulb. Each has to be tested to find which has fused or gone. ಇವಾಗ ನೋಡಿರಿ, ನೀವು ಮನೆಗಳಲ್ಲಿ ಡೆಕೋರೇಟ್ ಮಾಡೋಕ್ಕೋಸ್ಕರ ಅಥವಾ ಮ್ಯಾರೇಜಸ್ಗಳಲ್ಲಿ ಡೆಕೋರೇಟ್ ಮಾಡೋಕ್ಕೋಸ್ಕರ ಸಾಕಷ್ಟು ಬಲ್ಬ್ಸ್ಗಳನ್ನ ಅಥವಾ ಲೈಟಿಂಗ್ಸ್ಗಳನ್ನು ಅವ್ರು ಹಾಕಿರ್ತಾರೆ ಡೆಕೋರೇಟ್ ಮಾಡೋಕ್ಕೋಸ್ಕರ. ಅವೆಲ್ಲವೂ ಸಹ ಈ ರೀತಿ ಸೀರೀಸ್ ಕನೆಕ್ಷನಲ್ಲಿ ಕನೆಕ್ಟ್ ಆಗಿರ್ತವೆ. ಆವಾಗ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ, ಈಗ ಎಲೆಕ್ಟ್ರಿಷಿಯನ್ ಯಾವುದಾದ್ರು ಒಂದು ಡಿವೈಸ್ ಕೆಟ್ಟೋಯ್ತು ಅಂತಂದರೆ ಏನಾಗುತ್ತೆ, ಸೀರೀಸ್ ಸರ್ಕ್ಯೂಟ್ ಬ್ರೋಕನ್ ಆಗುತ್ತಲ್ವ, ಬ್ರೇಕ್ ಆಗುತ್ತಲ್ವ. ಆವಾಗ ಆ ಬಲ್ಬನ್ನು ಅವರು ಸರ್ಚ್ ಮಾಡೋಕ್ಕೆ ಯಾವುದು ಡೆಡ್ ಬಲ್ಬ್ ಆಗೈತೆ, ಯಾವುದು ಬಲ್ಬ್ ಡ್ಯಾಮೇಜ್ ಆಗೈತೆ ಅಂತ ಹುಡ್ಕೋಕ್ಕೋಸ್ಕರ ಅವ್ರಿಗೆ ಏನಾಗುತ್ತೆ, ಸಾಕಷ್ಟು ಟ್ರಬಲ್ ಆಗುತ್ತೆ. ಸರಿನಾ? ಏನಕ್ಕೆ, ಯಾವ ಬಲ್ಬು ಹೋಗೈತೆ ಅಂತ. ಯಾಕಪ್ಪ ಅಂದರೆ ಈ ಒಂದು ಬಲ್ಬ್ ಡ್ಯಾಮೇಜ್ ಆಯ್ತು ಅಂದರೆ ಎಲ್ಲ ಬಲ್ಬು ಸಹ ಆಫ್ ಆಗ್ತವೆ. ಯಾಕೆ, ಸರ್ಕ್ಯೂಟ್ ಬ್ರೋಕನ್ ಆಗುತ್ತೆ. ಅದಕ್ಕೋಸ್ಕರ ಆವಾಗ ನಾವು ಯಾವ ಬಲ್ಬ್ ಹೋಗೈತೆ ಅಂತ ಗೊತ್ತಾಗಲ್ಲ. ಹೀಗಾದರೆ ಏನಾದರೂ ಪ್ಯಾರಲಲ್ ಕನೆಕ್ಷನ್ ಮಾಡಿದ್ರು ಅಂತಂದರೆ ಆ ಒಂದು ಬಲ್ಬ್ ಯಾವ ಡ್ಯಾಮೇಜ್ ಆಗೈತೋ ಅದೊಂದು ಮಾತ್ರ ಗ್ಲೋ ಆಗಲ್ಲ, ಅದು ಬಿಟ್ಟು ಇನ್ನು ಮಿಕ್ತವೆಲ್ಲ ಬಲ್ಬು ಸಹ ಗ್ಲೋ ಆಗ್ತಾ ಇರ್ತವೆ. ಆವಾಗ ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದಲ್ವಾ ಯಾವ ಬಲ್ಬ್ ಡ್ಯಾಮೇಜ್ ಆಗೈತೆ ಅಂತ. ಯಾವ ಬಲ್ಬ್ ಗ್ಲೋ ಆಗಲ್ಲ ಪ್ಯಾರಲಲ್ ಕನೆಕ್ಷನಲ್ಲಿ, ಆ ಬಲ್ಬ್ ಡ್ಯಾಮೇಜ್ ಆಗಿರುತ್ತೆ. ಆದರೆ ಸೀರೀಸ್ ಕನೆಕ್ಷನಲ್ಲಿ ನಾವು ಸರ್ಚ್ ಮಾಡೋಕ್ಕೋಸ್ಕರ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ಯಾರಲಲ್ ಕನೆಕ್ಷನನ್ನು ಪ್ರಿಫರ್ ಮಾಡ್ತೀವಿ. ನೆಕ್ಸ್ಟ್ ಮುಂದೆ, ಆನ್ ದ ಅದರ್ ಹ್ಯಾಂಡ್ ಎ ಪ್ಯಾರಲಲ್ ಸರ್ಕ್ಯೂಟ್ ಡಿವೈಸಸ್ ದ ಕರೆಂಟ್ ಥ್ರೂ ದ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್. ಇವಾಗ ನೋಡಿರಿ, ಕರೆಂಟ್ ಏನಾಗುತ್ತೆ ಪ್ಯಾರಲಲ್ ಕನೆಕ್ಷನಲ್ಲಿ ಡಿವೈಡ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ಇಲ್ಲಿ ಕರೆಂಟ್ ಏನಾಗುತ್ತೆ, ಡಿವೈಡ್ ಆಗುತ್ತೆ ಥ್ರೂ ಔಟ್ ದ ಸರ್ಕ್ಯೂಟ್ ಇನ್ ಪ್ಯಾರಲಲ್ ಕನೆಕ್ಷನಲ್ಲಿ. ನೆಕ್ಸ್ಟ್, ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ಎ ಪ್ಯಾರಲಲ್ ಸರ್ಕ್ಯೂಟ್ ಈಸ್ ಡಿಕ್ರೀಸ್ಡ್ ಆಸ್ ಪರ್ ದ ಈಕ್ವೇಷನ್. ದಿಸ್ ಈಸ್ ಹೆಲ್ಪ್ಫುಲ್ ಪರ್ಟಿಕ್ಯುಲರ್ಲಿ ವೆನ್ ದ ಈಚ್ ಗ್ಯಾಜೆಟ್ has different resistance and requires different current to operate properly. ಪ್ಯಾರಲಲ್ ಕನೆಕ್ಷನ್ ಏನು ಹೆಲ್ಪ್ ಆಗ್ತೈತಪ್ಪ ಅಂದರೆ, ರೆಸಿಸ್ಟೆನ್ಸು ತುಂಬ ಕಡಿಮೆ ಇರುತ್ತೆ ಯಾವುದರಲ್ಲಿ, ಪ್ಯಾರಲಲ್ ಕನೆಕ್ಷನಲ್ಲಿ. ಸೀರೀಸ್ ಕನೆಕ್ಷನಲ್ಲಿ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಯಾಕಪ್ಪ ಅಂತಲೂ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ.
ನೆಕ್ಸ್ಟ್ ಅದಲ್ಲದೆ ಇವಾಗ ಪ್ಯಾರಲ್ ಕನೆಕ್ಷನ್ ನಮಗೆ ತುಂಬ ಹೆಲ್ಪ್ಫುಲ್ ಆಗೈತೆ. ಯಾಕಪ್ಪ ಅಂದರೆ ಕರೆಂಟು ಯಾವ್ಯಾವ ಡಿವೈಸಸ್ಗೆ ಎಷ್ಟೆಷ್ಟು ಅಮೌಂಟಲ್ಲಿ ಬೇಕಾಗಿರುತ್ತೋ ಅಷ್ಟಷ್ಟು ಅಮೌಂಟು ನಾವು ಪ್ರೊವೈಡ್ ಮಾಡೋಕ್ಕೋಸ್ಕರ ಅಥವಾ ಈಸಿಯಾಗಿ ಆಪರೇಟ್ ಮಾಡೋಕ್ಕೋಸ್ಕರ ಡಿವೈಸಸ್ಗಳನ್ನ ಈ ಪ್ಯಾರಲ್ ಕನೆಕ್ಷನು ತುಂಬ ಯೂಸ್ಫುಲ್ ಆಗೈತೆ. ಇವಾಗ ನೆಕ್ಸ್ಟ್ ಟಾಪಿಕ್ನ ನೋಡೋಣ. ಇಷ್ಟು ಅಡ್ವಾಂಟೇಜಸ್ ಆಫ್ ಪ್ಯಾರಲ್ ಕನೆಕ್ಷನ್ನ ಬಗ್ಗೆ ಆಗಿತ್ತು. ಇದು ಎಕ್ಸಾಮಲ್ಲಿ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಪರ್ಪಸ್ಸಿಗೆ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಆ ಪಾಯಿಂಟ್ಸ್ಗಳನ್ನ ಕ್ಲೀನಾಗಿ ಬರೀರಿ. ನೆಕ್ಸ್ಟ್ ಟಾಪಿಕ್ ಈಸ್ ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ನಾವು ಎಲೆಕ್ಟ್ರಿಕ್ ಕರೆಂಟನ್ನು ಈಟಿಂಗಾಗಿ ಯಾವ ರೀತಿ ನಾವು ಈಟಿಂಗ್ ಎಫೆಕ್ಟ್ಸ್ನ ಬಳಸ್ಕೊಂಡು ಯೂಸ್ಫುಲ್ಲಾಗಿ ನಾವು ಬಳಕೆ ಮಾಡ್ಕೊಬಹುದು ಅಂತ ನೋಡ್ತಾ ಹೋಗೋಣ. ವಿ ನೋ ದಟ್ ಎ ಬ್ಯಾಟರಿ ಆರ್ ಎ ಸೆಲ್ ಈಸ್ ಅ ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಯಾವುದು ಸೋರ್ಸ್ ಆಗೈತಪ್ಪ ಅಂದರೆ ಬ್ಯಾಟ್ರಿ ಮತ್ತು ಸೆಲ್. ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಪ್ರೊವೈಡ್ ಮಾಡೋದು ಯಾವುದಪ್ಪ ಅಂತಂದರೆ ಬ್ಯಾಟ್ರಿ ಅಥವಾ ಸೆಲ್ ಆಗಿರುತ್ತೆ. The chemical reaction within the cell generates the potential difference between the two terminals that sets the electrons in motion to flow the current through a resistor or a system of resistor connected to the battery. ನೋಡಿ, ಬ್ಯಾಟ್ರಿಯಲ್ಲಿ ಏನಾಗ್ತಿರುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ಗಳಾಗಿರುತ್ತೆ ಅಂತ ನಾನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಟಾಪಿಕ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ. ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲಾಗುತ್ತೆ, ಬ್ಯಾಟ್ರಿ ಅಥವಾ ಸೆಲ್ಸ್ಗಳಲ್ಲಾಗುತ್ತೆ. ಅದು ಏನು ಮಾಡುತ್ತಪ್ಪ ಅಂದರೆ ಬ್ಯಾಟ್ರಿ ಅಥವಾ ಸೆಲ್ ಏನು ಮಾಡುತ್ತೆ, ಜನರೇಟ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಜನರೇಟ್ ಮಾಡೋದು ಯಾವುದಪ್ಪ ಅಂದರೆ ಬ್ಯಾಟ್ರಿ ಆಗಿರುತ್ತೆ ಅಥವಾ ಸೆಲ್ ಆಗಿರುತ್ತೆ. ಇದು ಬ್ಯಾಟ್ರಿ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಜನರೇಟ್ ಮಾಡಿದಾದ್ಮೇಲೆ ಏನು ಕ್ರಿಯೇಟ್ ಮಾಡುತ್ತಪ್ಪ ಅಂತಂದರೆ ಎಲೆಕ್ಟ್ರಾನ್ಸ್ಗಳು ಮೋಷನ್ ಅಥವಾ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತೈತೆ ಅಂತಂದರೆ ಚಾರ್ಜ್ ಫ್ಲೋ ಆಗ್ತಾ ಇರುತ್ತೆ. ಚಾರ್ಜ್ ಫ್ಲೋ ಆಗ್ತೈತೆ ಅಂದರೆ ಏನು ಪ್ರೊಡ್ಯೂಸ್ ಆಗುತ್ತೆ, ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಕರೆಂಟ್ನ ಡೆಫಿನೇಷನ್ ಏನು, ಫ್ಲೋ ಆಫ್ ಚಾರ್ಜಸ್. ಅದೇ ಅಲ್ವಾ ಡೆಫಿನೇಷನ್ ಆಫ್ ಕರೆಂಟು. ಅದಕ್ಕೋಸ್ಕರ ಎಲೆಕ್ಟ್ರಾನ್ಸ್ಗಳನ್ನ ಫ್ಲೋ ಆಗಂಗೆ ಮಾಡುತ್ತೆ ಬ್ಯಾಟ್ರಿ. ಆವಾಗ ಕರೆಂಟು ಫ್ಲೋ ಆಗುತ್ತೆ ಥ್ರೂ ಎ ರೆಜಿಸ್ಟರ್ ಆರ್ ಎ ಸಿಸ್ಟಮ್ ಆಫ್ ರೆಜಿಸ್ಟರ್ಸ್. ಇವಾಗ ರೆಜಿಸ್ಟರ್ಸ್ಗಳನ್ನೆಲ್ಲ ಕನೆಕ್ಟ್ ಮಾಡಿರ್ತಾರಲ್ವ, ಆ ರೆಜಿಸ್ಟರ್ನ ಮೂಲಕನೂ ಸಹ ಫ್ಲೋ ಆಗಂಗೆ ಮಾಡೋದು ಯಾವುದು, ಬ್ಯಾಟ್ರಿ. ಯಾವುದು ಕನೆಕ್ಟ್ ಮಾಡಿರ್ತಾರೆ ಅದನ್ನು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತಾರೆ, ಅವಾಗ ಈಸಿಯಾಗಿ ಫ್ಲೋ ಆಗುತ್ತೆ. ವಿ ಹ್ಯಾವ್ ಆಲ್ಸೋ ಸೀನ್ ಇನ್ ಸೆಕ್ಷನ್ 11.2 that maintains the current the source has to keep expanding its energy. ಈ ಕರೆಂಟನ್ನು ಸರ್ಕ್ಯೂಟಲ್ಲಿ ಮೇಂಟೈನ್ ಮಾಡೋದು ಯಾವುದಪ್ಪ ಅಂದರೆ ಬ್ಯಾಟ್ರಿ. ಆ ಬ್ಯಾಟ್ರಿ ಏನು ಮಾಡುತ್ತಪ್ಪ ಅಂದರೆ ಕರೆಂಟನ್ನು ಮೇಂಟೈನ್ ಮಾಡುತ್ತೆ. ಯಾಕಪ್ಪ ಅಂದರೆ ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಅದು ಕರೆಂಟನ್ನು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಯಾವುದರಲ್ಲಿ, ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ. ವೇರ್ ಡಸ್ ದಿಸ್ ಎನರ್ಜಿ ಗೋ? ಇವಾಗ ಪೂರ್ತಿ ಇವಾಗ ಎಷ್ಟು ಬ್ಯಾಟ್ರಿ ಕ್ರಿಯೇಟ್ ಮಾಡಿರುತ್ತೋ ಅಷ್ಟು ಎನರ್ಜಿ ಕಂಪ್ಲೀಟಾಗಿ ಯುಟಿಲೈಸ್ ಆಗುತ್ತಾ ಕರೆಂಟ್ ಫ್ಲೋ ಆಗೋಕ್ಕೆ? ಇಲ್ಲ. ಒಂದಷ್ಟು ಪ್ರಮಾಣದಷ್ಟು ಎನರ್ಜಿ ಏನಾಗಿರುತ್ತೆ, ಲಿಬ್ರೇಟ್ ಆಗುತ್ತೆ. ಅದು ಯಾವ ಫಾರ್ಮಲ್ಲಿ ಅಂತ ಇವಾಗ ನೋಡೋಣ. ಎ ಪಾರ್ಟ್ ಆಫ್ ದ ಸೋರ್ಸ್ ಎನರ್ಜಿ ಇನ್ ಮೇಂಟೈನಿಂಗ್ ದ ಕರೆಂಟ್ ಮೇ ಬಿ ಕನ್ಸ್ಯೂಮ್ಡ್ ಇನ್ ಟು ಯೂಸ್ಫುಲ್ ವರ್ಕ್ ಲೈಕ್ ರೊಟೇಟಿಂಗ್ ದ ಬ್ಲೇಡ್ಸ್ ಆಫ್ ಫ್ಯಾನ್. ರೆಸ್ಟ್ ಆಫ್ ದ ಸೋರ್ಸ್ ಆಫ್ ಎನರ್ಜಿ ಮೇ ಬಿ ಎಕ್ಸ್ಪ್ಯಾಂಡ್ ಇನ್ ಹೀಟ್ ಟು ರೈಸ್ ದ ಟೆಂಪರೇಚರ್ ಆಫ್ ದ ಗ್ಯಾಜೆಟ್ಸ್. ಇವಾಗ ನೋಡಿ, ಒಂದಷ್ಟು ಇವಾಗ ಎಷ್ಟು ಕರೆಂಟ್ ಫ್ಲೋ ಆಗ್ತಿರುತ್ತೋ ಕನ್ಸ್ಯೂಮ್ ಆಗ್ತಾ ಇರುತ್ತೆ ವರ್ಕ್ ಆಗೋಕ್ಕೆ. ಇವಾಗ ನೋಡಿ, ಸಿಂಪಲಾಗಿ ಹೇಳ್ಬೇಕಪ್ಪ ಅಂದರೆ ನಾವು ಬ್ಯಾಟ್ರಿ ಒಂದಷ್ಟು ಪ್ರಮಾಣದಲ್ಲಿ ಎನರ್ಜಿಯನ್ನು ಲಿಬ್ರೇಟ್ ಮಾಡೈತೆ ಅಥವಾ ಪ್ರೊಡ್ಯೂಸ್ ಮಾಡೈತೆ ಅಂತಂದರೆ ಅದು ಕಂಪ್ಲೀಟಾಗಿ ಕರೆಂಟ್ ಫ್ಲೋ ಆಗೋಕ್ಕೆ ಯುಟಿಲೈಸ್ ಆಗಲ್ಲ. ಇವಾಗ ಒಂದಷ್ಟು ಪ್ರಮಾಣದಲ್ಲಿ ಕರೆಂಟ್ ಫ್ಲೋ ಆಗೋಕ್ಕೆ ಅದಕ್ಕೆ ಎನರ್ಜಿ ಯೂಸ್ ಆಗುತ್ತೆ, ಆದರೆ ಇನ್ನೊಂದಷ್ಟು ಹೀಟಾಗಿ ಲಿಬ್ರೇಟ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು. ದ ಸೋರ್ಸ್ ಆಫ್ ಎನರ್ಜಿ ಮೇ ಎಕ್ಸ್ಪ್ಯಾಂಡ್ ಇನ್ ಟು ಹೀಟ್. ಆವಾಗ ಏನಾಗುತ್ತೆ, ಟೆಂಪರೇಚರ್ ಏನಾಗುತ್ತೆ, ರೈಸ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರು ಒಂದು ಡಿವೈಸನ್ನು, ಎಲೆಕ್ಟ್ರಿಕಲ್ ಡಿವೈಸನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ಚಾರ್ಜ್ ಮಾಡ್ತಾಯಿದ್ದೀರಾ, ಆವಾಗ ಚಾರ್ಜ್ ಆಗ್ತಾ ಏನಾಗುತ್ತೆ, ಮೊಬೈಲ್ ಸಹ ಹೀಟ್ ಆಗ್ತಾ ಹೋಗುತ್ತೆ. ಅಥವಾ ಯೂಸ್ ಮಾಡ್ತಿದ್ದೀರಾ ಜಾಸ್ತಿ ಅಂದರೆ ಅದು ಮೊಬೈಲ್ ಸಹ ಹೀಟ್ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಒಂದಷ್ಟು ಪ್ರಮಾಣದಲ್ಲಿ ಎನರ್ಜಿ ಏನಾಗಿ ಲಿಬ್ರೇಟ್ ಆಗುತ್ತೆ, ಹೀಟಾಗಿ ಲಿಬ್ರೇಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಟೆಂಪರೇಚರ್ ಏನಾಗುತ್ತೆ, ರೈಸ್ ಆಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಆವಾಗ ನಮಗೆ ಬಿಸಿ ಆಗೈತೆ ಅಂತ ಫೀಲ್ ಆಗುತ್ತೆ. ಸರಿನಾ, ರೈಸ್ ಇಟ್ಸ್ ಟೆಂಪರೇಚರ್. ವಿ ಆಫ್ಟನ್ ಅಬ್ಸರ್ವ್ ದಿಸ್ ಇನ್ ಅವರ್ ಎವ್ರಿಡೇ ಲೈಫ್. ಫಾರ್ ಎಕ್ಸಾಂಪಲ್, ಆ್ಯನ್ ಎಲೆಕ್ಟ್ರಿಕಲ್ ಫ್ಯಾನ್ ಬಿಕಮ್ ವಾರ್ಮ್ ಇಫ್ ಯೂಸ್ಡ್ ಕಂಟಿನ್ಯೂಸ್ಲಿ ಫಾರ್ ಲಾಂಗರ್ ಟೈಮ್. ನಾವು ಎಲೆಕ್ಟ್ರಿಕ್ ಫ್ಯಾನ್ನ ನಾವು ಜಾಸ್ತಿ ಹೊತ್ತು ಯೂಸ್ ಮಾಡ್ತಿದ್ದೀವಿ ಅಂದರೆ ಏನಾಗುತ್ತೆ, ಹೀಟ್ ಆಗುತ್ತೆ. ಇದೆಲ್ಲರಿಗೂ ಗೊತ್ತಾಯಿತು. ನೆಕ್ಸ್ಟ್, ಆನ್ ದ ಅದರ್ ಹ್ಯಾಂಡ್, ಇಫ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಪ್ಯೂರ್ಲಿ ರೆಸಿಸ್ಟಿವ್, ದಟ್ ಈಸ್ ಎ configuration of resistors only connected to a battery, the source of energy continuously gets dissipated entirely in the form of heat. ಇವಾಗ ಯಾವುದಾದ್ರೂ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಪ್ಯೂರ್ಲಿ ರೆಸಿಸ್ಟಿವ್ ಅಂದರೆ ಕಂಪ್ಲೀಟಾಗಿ ರೆಸಿಸ್ಟೆನ್ಸ್ ಇದ್ದರೆ ಕರೆಂಟ್ ಏನಾಗುತ್ತೆ, ಫ್ಲೋ ಆಗಲ್ಲ. ಕರೆಂಟ್ ಫ್ಲೋ ಆಗಲಿಲ್ಲ ಅಂದರೆ ಇವಾಗ ಕಂಪ್ಲೀಟಾಗಿ ಬ್ಯಾಟ್ರಿ ಎಷ್ಟು ಪ್ರೊಡ್ಯೂಸ್ ಮಾಡಿರುತ್ತೋ ಎನರ್ಜಿಯನ್ನು ಅದು ಯಾವ ಫಾರ್ಮಿಗೆ ಕನ್ವರ್ಟ್ ಆಗುತ್ತಪ್ಪ ಅಂದರೆ ಹೀಟ್ನ ಫಾರ್ಮಿಗೆ ಕನ್ವರ್ಟ್ ಆಗಿ ಟೆಂಪರೇಚರ್ ಹೈ ಆಗೋಗುತ್ತೆ ಆ ಒಂದು ಸರ್ಕ್ಯೂಟಲ್ಲಿ. ಸರಿನಾ, ಅವಾಗ ಯಾವಾಗಪ್ಪ ಅಂತಂದರೆ ಪ್ಯೂರ್ಲಿ ರೆಸಿಸ್ಟಿವ್ ಆಗಿದ್ದಾಗ. ನೆಕ್ಸ್ಟ್, ದಿಸ್ ಈಸ್ ನೋನ್ ಎಸ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ಒಂದು ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಪ್ಪ ಅಂದರೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ದಿಸ್ ಎಫೆಕ್ಟ್ ಈಸ್ ಯುಟಿಲೈಸ್ಡ್ ಇನ್ ಡಿವೈಸ್ ಸಚ್ ಆಸ್ ಎನ್ ಎಲೆಕ್ಟ್ರಿಕ್ ಹೀಟರ್
ಆ್ಯಂಡ್ ಎಲೆಕ್ಟ್ರಿಕ್ ಐರನ್. ಇವಾಗ ನೀವು ನೋಡ್ಬೋದು ಎಲೆಕ್ಟ್ರಿಕ್ ಹೀಟರ್ಸ್ಗಳನ್ನ ನಾವು ಏನಕ್ಕೆ ಬಳಸ್ತೀವಿ, ವಾಟರನ್ನು ಹೀಟ್ ಮಾಡೋಕ್ಕಲ್ವಾ. ಡೈಲಿ ನೀವು ಸ್ನಾನ ಮಾಡಬೇಕಂತಂದರೆ ಏನು ಮಾಡ್ತೀರಾ, ಬಿಸಿನೀರನ್ನು ಕಾಯಿಸ್ತೀರಾ. ಆವಾಗ ಎಲೆಕ್ಟ್ರಿಕ್ ಹೀಟರನ್ನು ಬಳಸ್ತಿರ್ತಾರೆ ಮತ್ತು ಎಲೆಕ್ಟ್ರಿಕಲ್ ಗೀಸರ್ಸ್ಗಳನ್ನು ಬಳಸ್ತಿರ್ತಾರೆ. ಅದಾದಮೇಲಿಂದ ಐರನ್ ಬಾಕ್ಸ್ಗಳನ್ನು ಯೂಸ್ ಮಾಡ್ತಿರ್ತಾರೆ. ಯಾಕಪ್ಪ ಅಂದರೆ ಕ್ಲಾತ್ನ ಐರನ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ರೀತಿ ಇವಾಗ ಎಲೆಕ್ಟ್ರಿಕಲ್ ಓವನ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಟಾಯ್ಸ್ಟರ್ ಆಗಿರ್ಬೋದು, ಈ ರೀತಿ ಡಿವೈಸಸ್ಗಳಿಗೆ ನಾವು ಈಟಿಂಗ್ ಎಫೆಕ್ಟ್ಸ್ನ ಅಪ್ಲಿಕೇಶನ್ಸ್ ಆಗಿರುತ್ತೆ. ಅದರ ಅಪ್ಲಿಕೇಶನ್ನ ಮೇಲೆ ವರ್ಕ್ ಆಗ್ತವೆ ಇವೆಲ್ಲ ಡಿವೈಸಸ್ಗಳು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಕನ್ಸಿಡರ್ ಎ ಕರೆಂಟ್ ಐ ಫ್ಲೋಯಿಂಗ್ ಥ್ರೂ ಎ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ ಆರ್ ಲೆಟ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ ಬಿ ವಿ. ಲೆಟ್ ಟಿ ಬಿ ದ ಟೈಮ್ ಡ್ಯೂರಿಂಗ್ which a charge q flow across. The work done to move a charge q through the potential difference V is Vq. Therefore, the source must supply energy equal to Vq in a time t. Hence, the power input of the circuit by the given source is P is equal to V into Q by T, that is VI. ಇವಾಗ ಅದು ಯಾವ ರೀತಿ ಅಂತ ನೋಡೋಣ. ಯಾವುದೋ ಒಂದು ಸರ್ಕ್ಯೂಟಲ್ಲಿ ಏನು ಫ್ಲೋ ಆಗ್ತೈತೆ, ಕರೆಂಟ್ ಫ್ಲೋ ಆಗ್ತೈತೆ ಅಂತ ಅಂದ್ಕೊಳ್ಳಿ. ಕರೆಂಟ್ ಫ್ಲೋ ಆಗ್ತೈತೆ ಮತ್ತು ಅದರದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟೈತಪ್ಪ ಅಂದರೆ V ಎಷ್ಟು ಐತೆ ಅಂತ ಅಂದ್ಕೊಳ್ಳಿ. ಇವಾಗ ನೋಡಿ, ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕಂಡುಹಿಡಿಯೋಕ್ಕೆ ಒಂದು ಜನರಲ್ ಫಾರ್ಮುಲಾನ ನಾವು ನೋಡಿದ್ವು. ಅದೇನದು, V is equal to W by Q. W ಅಂತಂದ್ರೇನು, ವರ್ಕ್ ಡನ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಡೆಫಿನೇಷನ್ ಏನು, ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಚಾರ್ಜ್. ಒಂದು ಸರ್ಟೇನ್ ಅಮೌಂಟ್ ಆಫ್ ಚಾರ್ಜನ್ನು ಫ್ಲೋ ಮಾಡೋಕ್ಕೋಸ್ಕರ ನಾವು ಎಷ್ಟು ವರ್ಕ್ ಡನ್ ಮಾಡ್ತೀವೋ ಅದಕ್ಕೆ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಇದು ಎಲ್ರಿಗೂ ಗೊತ್ತಾಯಿತು. ಇವಾಗ ಈ ಫಾರ್ಮುಲಾ ನಾವು ವರ್ಕ್ ಡನ್ನಿಗೆ ಕನ್ವರ್ಟ್ ಮಾಡೋಣ. ಯಾವ ರೀತಿ, ಇವಾಗ ನೋಡಿರಿ, ಕ್ಯೂ ಡಿವೈಡ್ ಆಗ್ತೈತಲ್ವಾ, ಈ ಸೈಡ್ ಹೋದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. RHS ಇಂದ LHS ಕಳಿಸಿ ಕ್ಯೂನ. ಅವಾಗ ನಮಗೆ ವರ್ಕ್ ಡನ್ನಿಗೆ ಈಕ್ವೇಷನ್ ಬರುತ್ತೆ. ಅದೇನದು, V ಇಂಟು ಕ್ಯೂ. ಇವಾಗ ನೋಡಿರಿ, ಇದು ವರ್ಕ್ ಡನ್ನ ಫಾರ್ಮುಲಾ ಆಯಿತು. ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಚಾರ್ಜ್. ಇವಾಗ ನಾವು ಹಿಂದೆ ಅಂದರೆ 8th 9th ನೀವು ಸ್ಟಡಿ ಮಾಡಬೇಕಾದ್ರೆ ಮೆಕ್ಯಾನಿಕಲ್ ವರ್ಕ್ ಅಂತ ಸ್ಟಡಿ ಮಾಡಿದ್ರಿ. ಅದೇ ರೀತಿ ಮೆಕ್ಯಾನಿಕಲ್ ಪವರ್ ಅಂತ ಸಹ ನೀವು ಸ್ಟಡಿ ಮಾಡಿದ್ರಿ. ಮೆಕ್ಯಾನಿಕಲ್ ಪವರ್ ಅಂತಂದ್ರೆ ಏನು ಅಂತ ಇವಾಗ ನೋಡೋಣ. ನೋಡಿರಿ, ಪವರ್ ಅಂದರೆ ಸಿಂಪಲ್ಲಾಗೆ P ಅಂತ ಕರಿತೀವಿ, ಅದನ್ನು ಡಿನೋಟ್ ಮಾಡ್ತೀವಿ. P ಈಸ್ ಈಕ್ವಲ್ ಟು W ಬೈ T. W ಅಂತಂದ್ರೇನು, ವರ್ಕ್ ಡನ್. ನೀವು ಯಾವುದೋ ಒಂದು ಕೆಲಸವನ್ನು ಮಾಡ್ತಿದ್ದೀರಾ ಒಂದು ಸರ್ಟೈನ್ ಟೈಮಲ್ಲಿ, ಅದಕ್ಕೆ ನಾವು ಪವರ್ ಅಂತ ಕರಿತೀವಿ. ಅಥವಾ ನೀವು ನೋಡಿ, ಇದನ್ನ ಪವರನ್ನು ಇನ್ನೊಂದು ರೀತಿನೂ ಬರಿಬೋದು, ದಟ್ ಈಸ್ ಎನರ್ಜಿ ಬೈ ಟೈಮ್ ಟೇಕನ್. ಇವಾಗ ನೋಡಿರಿ, ಎಷ್ಟೋ ಒಂದಷ್ಟು ಪ್ರಮಾಣದಲ್ಲಿ ನೀವು ಎನರ್ಜಿಯನ್ನು ಏನು ಮಾಡ್ತಿದ್ದೀರಾ, ಯುಟಿಲೈಸ್ ಮಾಡ್ತಿದ್ದೀರಾ ಅಥವಾ ಕನ್ಸ್ಯೂಮ್ ಮಾಡ್ತಿದ್ದೀರಾ ಒಂದು ಸರ್ಟೈನ್ ಟೈಮಲ್ಲಿ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಪವರ್ ಅಂತ ಕರಿತೀವಿ. ಸರಿನಾ? ಇವಾಗ ಪವರ್ ಅಂದರೆ ಏನು ಅಂತ ಗೊತ್ತಾಯ್ತಾ? ಇವಾಗ ನಾನೇನು ಮಾಡ್ತೀನಪ್ಪ ಅಂದರೆ, ಇಲ್ಲಿ ವರ್ಕ್ ಡನ್ ಡಬ್ಲ್ಯೂಗೆ ಏನು ಫಾರ್ಮುಲಾ ಬಂದೈತೋ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ನಮಗೆ ಎಲೆಕ್ಟ್ರಿಕಲ್ ಪವರು ನಮಗೆ ಸಿಗ್ತಾ ಹೋಗುತ್ತೆ. ಪವರ್ ಈಸ್ ಈಕ್ವಲ್ ಟು ಏನಂತ ಬರಿಬೋದು, ವರ್ಕ್ ಡನ್ ಜಾಗದಲ್ಲಿ ನಾವು VQ ಅಂತ ಬರಿಬೋದು, VQ ಬೈ T. ಇದೆಲ್ಲರಿಗೂ ಹೆಂಗೆ ಅಂತ ಗೊತ್ತಾಯಿತು. ಇವಾಗ ನಾವು ಇದನ್ನು ಈಕ್ವೇಷನ್ನ ಇನ್ನೊಂದು ರೀತಿಯೂ ಸಹ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ನೋಡಿರಿ, ಇಲ್ಲಿ Q ಬೈ T ಆಯ್ತಲ್ವಾ. ಈ Q ಬೈ T ಅಂತಂದರೆ ನಾವೇನಂತ ಬರಿಬೋದು, ಎಲೆಕ್ಟ್ರಿಕ್ ಕರೆಂಟ್ ಅಂತ ಬರಿಬೋದಲ್ವೇನಪ್ಪ. Q ಬೈ T, I ಈಸ್ ಈಕ್ವಲ್ ಟು Q ಬೈ T ಅಂತ ಬರೆದಿದ್ದೀರಿ. I ಈಸ್ ಈಕ್ವಲ್ ಟು Q ಬೈ T ಅಂದರೆ ಏನು, ಕರೆಂಟ್. ಇವಾಗ ದಟ್ ಈಸ್ ಈಕ್ವಲ್ ಟು ಏನಂತ ಬರಿಬೋದು, VI ಅಂತ ಬರಿಬೋದು. I ಯಾವ ಜಾಗದಲ್ಲಿ ಬರುತ್ತೆ, Q ಬೈ Tನ ಜಾಗದಲ್ಲಿ ನಾನು ಐಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇವಾಗ ನಮಗೆ ಪವರ್ಗೆ ಏನು ಫಾರ್ಮುಲಾ ಬಂತು, P ಈಸ್ ಈಕ್ವಲ್ ಟು VQ ಬೈ T ಅಥವಾ VI ಅಂತ ನಮಗೆ ಫಾರ್ಮುಲಾ ಬಂತು. ಅದೇ ಸಹ ಇಲ್ಲಿ ಅವ್ರು ಕೊಟ್ಟಿರೋದು. ಇಲ್ಲಿ ಈಕ್ವೇಷನ್ನ ಕೊಟ್ಟಿದ್ದಾರೆ ನೋಡಿರಿ, ಅದೇ ಈಕ್ವೇಷನ್ನ ಕೊಟ್ಟಿರೋದು. ಆರ್ ದ ಎನರ್ಜಿ ಸಪ್ಲೈಡ್ ಟು ದ ಸರ್ಕ್ಯೂಟ್ ಬೈ ದ ಸೋರ್ಸ್ ಇನ್ ಟೈಮ್ T ಈಸ್ P ಇಂಟು T. ಎನರ್ಜಿಗೆ ನಾವು ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಇಲ್ಲಿ ನೋಡಿ, ಇವಾಗ P ಈಸ್ ಈಕ್ವಲ್ ಟು E ಬೈ T ಅಂತ ಬರ್ದೆ ಅಲ್ವಾ, ಆ ಫಾರ್ಮುಲಾನ ಇಲ್ಲಿ ಬರ್ಕೊಂತೀನಿ ನೋಡಿ. P ಈಸ್ ಈಕ್ವಲ್ ಟು E ಬೈ T. ನಮಗೆ ಫಾರ್ಮುಲಾ ಬೇಕಾಗಿರೋದು ಯಾವುದಕ್ಕೆ, ಹೀಗೆ. E ಅಂದ್ರೇನು, ಎನರ್ಜಿ ಎಷ್ಟು ಕನ್ಸ್ಯೂಮ್ ಆಗ್ತೈತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ ನಾವು P ಇಂಟು T ಅನ್ನು ನಾವು ಮಾಡಬೇಕು. ಎನರ್ಜಿಗೆ ಏನು ಫಾರ್ಮುಲಾ ಬಂತು, P ಇಂಟು T ಬಂತು. ಅವರು ಸಹ ಅದೇ ಹೇಳ್ತಿದ್ದಾರೆ, P ಇಂಟು T. ಎನರ್ಜಿ ಎಷ್ಟು ಸಪ್ಲೈ ಮಾಡ್ತಿದ್ದೀವಿ ಅಂತ ಕಂಡುಹಿಡಿಯೋಕ್ಕೆ, ದಟ್ ಈಸ್ VIT. ವಾಟ್ ಹ್ಯಾಪನ್ಸ್ ಟು ದಿಸ್ ಎನರ್ಜಿ ಎಕ್ಸ್ಪ್ಯಾಂಡ್ಸ್ ಬೈ ದ ಸೋರ್ಸ್. ದಿಸ್ ಎನರ್ಜಿ ಗೆಟ್ಸ್ ಡಿಸಿಪಿಯೇಟೆಡ್ ಇನ್ ದ ರೆಸಿಸ್ಟರ್ಸ್ ಆಸ್ ಎ ಹೀಟ್. ದಸ್ ಫಾರ್ ಸ್ಟಡಿ ಕರೆಂಟ್ I, ದ ಅಮೌಂಟ್ ಆಫ್ ಹೀಟ್ H ಪ್ರೊಡ್ಯೂಸ್ಡ್ ಇನ್ ಟೈಮ್ T ಈಸ್. ಇವಾಗ ನೋಡ್ರಿ, E ಆಯ್ತಲ್ವಾ, ಈ ಅನ್ನು ನಾವು ಅದೇ ರೀತಿ ಬರ್ಕೊಳ್ಳೋಣ. ನೆಕ್ಸ್ಟ್, ಪವರಿಗೆ ಏನು ಫಾರ್ಮುಲಾ ಬಂತು ನಮಗೆ, VI ಅಲ್ವಾ. VI ಅಂತ ಬರಿಬೋದಾ, ಪವರ್ನ ಜಾಗದಲ್ಲಿ Pನ ಜಾಗದಲ್ಲಿ ಇಂಟು T. ಇವಾಗ ನಮಗೆ ಎನರ್ಜಿಗೆ ಏನು ಬಂತು ಫಾರ್ಮುಲಾ, E ಈಸ್ ಈಕ್ವಲ್ ಟು VIT. ಸರಿನಾ? ಇದು ಹೆಂಗೆ ಅಂತ ಎಲ್ರಿಗೂ ಗೊತ್ತಾಯ್ತು ಅಂತ ಅಂದ್ಕೊತೀನಿ. ಇವಾಗ VIT ಬಂತಲ್ವೇನಪ್ಪ. ಇವಾಗ ನಾವು ಎನರ್ಜಿನ ಹೀಟ್ ಎನರ್ಜಿ ಅಂತ ಬರಿಬೋದಲ್ವಾ. ಎನರ್ಜಿನ ನಾನು ಏನಂತ ರಿಪ್ಲೇಸ್ ಮಾಡ್ತಿದ್ದೀನಿ, H ಇಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ ಈನ. ಅವಾಗ ಏನು ಬರುತ್ತೆ, H ಅಂದ್ರೇನು, ಹೀಟ್ ಎನರ್ಜಿ. ಹೀಟಾಗಿ ಎಷ್ಟು ಲಿಬ್ರೇಟ್ ಆಗೈತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ VIT ಅಂತ ನಾವು ಬರಿಬೋದು. ಇವಾಗ ಇದು ಗೊತ್ತಾಯ್ತಾ, H ಈಸ್ ಈಕ್ವಲ್ ಟು VIT.
ಇವಾಗ ನೆಕ್ಸ್ಟ್ ನೋಡಿ, ಅವರು ಸಹ ಇಲ್ಲದನ್ನೇ ಮಾಡಿದ್ದಾರೆ, ವಿ ಐ ಟಿ ಅಂತ. ನೆಕ್ಸ್ಟ್ ಇವಾಗ ನಾವು ವಿಗೆ ಓಮ್ಸ್ ಲಾನ ಅಪ್ಲೈ ಮಾಡಿದ್ರೆ ಏನು ಚೇಂಜ್ ಆಗುತ್ತೆ ಅಂತ ನೋಡೋಣ. ಇವಾಗ ನೋಡಿರಿ, ಎಚ್ ಇಸ್ ಈಕ್ವಲ್ ಟು ವಿ ಐ ಟಿ ಆಯ್ತಲ್ವಾ, ಇಲ್ಲಿ ವಿ ಕಾಣಿಸ್ತಿದೆಯಾ, ಈ ವಿ ಇದೆಯಲ್ಲ, ಈ ವಿಗೆ ನಾವು ಓಮ್ಸ್ ಲಾನ ಅಪ್ಲೈ ಮಾಡೋಣ. ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನು ಹೇಳುತ್ತೆ, ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಹೇಳುತ್ತೆ. ಸರಿನಾ? ಈ ವಿನ ಜಾಗದಲ್ಲಿ ನಾವು ಐ ಆರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಇಲ್ಲಿ ಐ ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಇವಾಗ ಏನು ಬರ್ತೀವಿ ನೋಡೋಣ. ಎಚ್ ಹಂಗೆ ಬರ್ಕೊಂತೀನಿ. ಎಚ್ ಅಂದ್ರೇನು? ಹೀಟ್ ಎನರ್ಜಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಜಾಗದಲ್ಲಿ ನಾವು ಏನಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಐ ಆರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ವಾ? ಐ ಇಂಟು ಆರ್, ಅದನ್ನು ಬ್ರ್ಯಾಕೆಟ್ ಹಾಕ್ತೀನಿ. ನೆಕ್ಸ್ಟ್ ಐ ಹೆಂಗಾಯಿತು ಹಂಗೆ ಬರಿತೀನಿ. ನೆಕ್ಸ್ಟ್ ಟಿಯನ್ನು ಅದೇ ರೀತಿ ಬರ್ಕೊಂತೀನಿ. ಇವಾಗ ನೋಡಿರಿ, ಐ ಎರಡಿದೆ ಅಲ್ವಾ, ಇವಾಗ ಐ ಏನಾಗುತ್ತೆ? ಐ ಇಂಟು ಐ ಅಂದರೆ ನಾವು ಐ ಸ್ಕ್ವೇರ್ ಅಂತ ಬರಿಬೋದು. ನೆಕ್ಸ್ಟ್ ಆರ್ ಆಯ್ತಲ್ವಾ, ಅದನ್ನ ಹಂಗೆ ಬರಿತೀನಿ. ಇಲ್ಲಿ ಟಿ ಹೆಂಗಾಯಿತು ಹಂಗೆ ಬರಿತೀನಿ. ಎಚ್ ಅಂದ್ರೇನು? ಹೀಟ್ ಎನರ್ಜಿ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆ್ಯಂಡ್ ಟೈಮ್. ಇವಾಗ ಏನಂತ ಬಂತು ನಮಗೆ ಫಾರ್ಮುಲಾ? ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ, ಐ ಸ್ಕ್ವೇರ್ ಆರ್ ಟಿ. ಸರಿನಾ? ಇವಾಗ ಹೀಟ್ ಎನರ್ಜಿಗೆ ಇನ್ನೊಂದು ಫಾರ್ಮುಲಾ ಬಂತು, ಐ ಸ್ಕ್ವೇರ್ ಆರ್ ಟಿ ಅಂತ ಬಂತು. ಇವಾಗ ಇಲ್ಲಿ ನೋಡೋಣ. ಇವಾಗ ಓಮ್ಸ್ ಲಾ ಅಪ್ಲೈ ಮಾಡಿದಾಗ ಏನಂತ ಬಂತು ನಿಮಗೆ ಈಕ್ವೇಷನ್ನು? ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಬಂತು. ದಿಸ್ ಈಸ್ ನೋನ್ ಆ್ಯಸ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ಜೌಲ್ಸ್ ಅನ್ನೋ ಒಬ್ಬ ಸೈಂಟಿಸ್ಟು ಏನು ಮಾಡ್ತಾರಪ್ಪ ಅಂತಂದರೆ, ಈ ಒಂದು ಈಕ್ವೇಷನ್ನ ಕೊಡ್ತಾರೆ. ಈ ಒಂದು ಈಕ್ವೇಷನ್ನ ಕೊಟ್ಟವ್ರು ಯಾರು? ಈ ಹೀಟ್ ಎನರ್ಜಿ ಕಂಡುಹಿಡಿಯೋಕ್ಕೆ ಜೌಲ್ಸ್ ಲಾ. ನೀವು ಈಕ್ವೇಷನ್ ಆಫ್ ಜೌಲ್ಸ್ ಲಾವನ್ನು ಬರೀರಿ ಅಂತ ಕೇಳಿದ್ರೆ ನೀವು ಯಾವ ಈಕ್ವೇಷನ್ನ ಬರೀಬೇಕಪ್ಪ ಅಂದರೆ, ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅನ್ನೋ ಒಂದು ಈಕ್ವೇಷನ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್, the law implies that heat produced is in a resistor is directly proportional to the square of current for a given resistance and directly proportional to the resistance of a given current and directly proportional to the time for which the current flows through a resistor. ಇವಾಗ ನಾವು ಇಲ್ಲಿ ನೋಡೋದು, ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿಲಿ ಕರೆಂಟ್ ಏನಾಗೈತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗೈತೆ. ಅದು ಸ್ಕ್ವೇರ್ ಆಫ್ ದ ಕರೆಂಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗೈತೆ. ಅದೇ ರೀತಿ ರೆಸಿಸ್ಟೆನ್ಸ್ ಸಹ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗೈತೆ, ಮತ್ತು ಟೈಮ್ ಸಹ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗೈತೆ. ನೀವು ಜೌಲ್ಸ್ ಲಾ ಆಫ್ ಹೀಟಿಂಗ್ನ ಡೆಫಿನೇಷನ್ ಅಥವಾ ಸ್ಟೇಟ್ ಲಾ ಆಫ್ ಜೌಲ್ಸ್ ಲಾ ಅಂತ ಕೇಳಿದ್ರೆ ನೀವು ಏನಂತ ಬರೀತೀರಪ್ಪ ಅಂತಂದರೆ, ಈ 3 ಪಾಯಿಂಟ್ ಐತಲ್ಲ, ಈ 3 ಪಾಯಿಂಟ್ನ ಬರೋದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇವಾಗ ಮುಂದೆ, in practical situation when an electrical appliance is connected to a voltage source is used after calculating the current through it using the relation I is equal to V by R. ಇವಾಗ ಅಕಸ್ಮಾತ್ ಏನಾದ್ರು ಅವರು ಕರೆಂಟ್ನ ಅವ್ರ ಈಕ್ವೇಷನಲ್ಲಿ ಕೊಡ್ದಲೇ ಬರೀ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅವ್ರು ಕೊಟ್ಟಿದ್ದಾರೆ ಅಂತಂದರೆ, ನೀವು ಐನ ಜಾಗಕ್ಕೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು? ವಿ ಬೈ ಆರ್ ಅಂತ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದು. ಯಾವ ಈಕ್ವೇಷನಿಗೆ? ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಇತ್ತಲ್ವಾ, ಇಲ್ಲಿ ನೋಡಿರಿ, ಇಲ್ಲಿ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಇತ್ತಲ್ವಾ, ಈ ಒಂದು ಈಕ್ವೇಷನಿಗೆ ನೀವು ವಿ ಬೈ ಐನ ಜಾಗಕ್ಕೆ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು? ವಿ ಬೈ ಆರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲಾದರೆ ಏನೈತೆ? ಹೋಲ್ ಸ್ಕ್ವೇರ್ ಐತೆ ಇಂಟು ಆರ್ ಟಿ ಅಂತ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದು. ಸರಿನಾ? ಇವಾಗ ನೀವು ಐ ಇಲ್ಲ ಅಲ್ವಾ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟು ಕೊಟ್ಟಾರೋ ಅಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ, ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಾರೋ ಸಬ್ಸ್ಟಿಟ್ಯೂಟ್ ಮಾಡಿ, ನೆಕ್ಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ದಾರೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಓಕೆ, ಇದಿಷ್ಟು ಈಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಬಗ್ಗೆ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಯಾವ ರೀತಿ ನಾವು ಈಟಿಂಗ್ ಎಫೆಕ್ಟ್ಸ್ ಆಗಿ ನಾವು ಅಪ್ಲೈ ಮಾಡ್ಬೋದು ಅಂತೆಲ್ಲ ತಿಳ್ಕೊತಾ ಹೋಗೋಣ. ಮತ್ತು ಎಲೆಕ್ಟ್ರಿಕ್ ಫ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ಟಾಪಿಕ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ದಟ್ ಈಸ್ ಎಲೆಕ್ಟ್ರಿಕ್ ಪವರ್ ಅನ್ನೋ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡಿದ್ರೆ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ.